ಕಳೆದ ವರ್ಷಗಳಲ್ಲಿ ಒಂದು ಸಿನಿಮಾ, ಅದ್ಭುತವಾದಂಥ ಸಿನಿಮಾ ಬಂತು, ಪುಷ್ಪ ಅಂತ ಹೇಳಿ ಒಂದು ಸಿನಿಮಾ. ಪುಷ್ಪ 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 ಪುಷ್ಪರಾಜ್ ಸಂಪೂರ್ಣವಾಗಿ ನೆಗೆಟಿವ್ ಆಗಿರುವಂಥದ್ದು. ಒಬ್ಬ ಕಾಡನ್ನು ಎಲ್ಲ ಹಾಳು ಮಾಡಿ, ಲೂಟಿ ಮಾಡಿ, ಹಣ ಮಾಡುವಂಥದ್ದನ್ನು ವೈಭವೀಕರಿಸಿ ಅದನ್ನು ಇವತ್ತು ಯಾವ ಮಟ್ಟಕ್ಕೆ ಅದನ್ನು ನಾವು ಪ್ರಚಾರನ ಕೊಡ್ತಾ ಇದ್ದೀವಿ ಅಂದರೆ, ಸೊಸೈಟಿ ಇವಾಗ ಕಂಪ್ಲೀಟಾಗಿ ಏನಾಗ್ಬಿಟ್ಟಿದೆ ಅಂದರೆ, ಎಲ್ಲಿ ನೆಗೆಟಿವ್ ಇದೆಯೋ ಅದಕ್ಕೆ ನಾವು ಆಕರ್ಷಣೆಗಳೇ ಆಗ್ತಾ ಇದೆ. ಪೆರಿಯಾಸ್ ಅಂದರೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿನೂ ಕೊಟ್ಟರು. ಸಾಕಷ್ಟು ವರ್ಷಗಳ ಹಿಂದೆ ಅದ್ಭುತವಾದಂಥ ಸಿನಿಮಾ ಗಂಧದ ಗುಡಿ ಅಂತ, ನಮ್ಮ ಕನ್ನಡ ಸಿನಿಮಾ, ಕಾಡನ್ನು ಉಳಿಸಿ ಬೆಳೆಸಿ ಈ ರೀತಿಯಲ್ಲಿ ಮಾಡಬೇಕಂತ ಕೊಟ್ಟಂತಹ ಸಂದೇಶ, ಅದಕ್ಕೆ ಯಾವುದೇ ಥರದ ಪ್ರಶಸ್ತಿ ಬಂದಿಲ್ಲ. ಇಲ್ಲಿ ಕೊಟ್ಟಂಥ ಸಂದೇಶಕ್ಕೆ ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ. ಅಂದರೆ ಜನಪ್ರಿಯ ಯಾವುದಾಗ್ತಿದೆ, ಜನ ಯಾವ್ದ್ರ ಹಿಂದೆ ಇದ್ದಾರೆ, ಅದಕ್ಕೆ ನಮ್ಮ ಸರ್ಕಾರ ಆಗಲಿ ಎಲ್ಲವೂ ಸಿಸ್ಟಮ್ ಅದರ ಹಿಂದೆ ಹೋಗ್ಬಿಡುತ್ತೆ. ಫುಲ್ ವಿಡಿಯೋನ ನೋಡಿ ಆನ್ 4C ಯೂಟ್ಯೂಬ್ ಚಾನಲ್.